ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ರೈತರೊಬ್ಬರು ಏಲಕ್ಕಿ ಗಿಡವನ್ನು ನೆಟ್ಟು 1 ವರ್ಷದಲ್ಲಿ 50 kg ಏಲಕ್ಕಿ ಫಸಲನ್ನು ತೆಗೆದು 2.5 ವರ್ಷದಲ್ಲೇ 1500 kg ಏಲಕ್ಕಿ ಫಸಲನ್ನು ತೆಗಿತಾ ಇರುವ ರೈತ ದಂಪತಿಯ ಬಗ್ಗೆ. ಫ್ರೆಂಡ್ಸ್, ಕೊಡ್ಲಿಪೇಟೆ ಹೋಬಳಿಗೆ ಸೇರಿದ ಊರುಗುತ್ತಿ ಗ್ರಾಮದವರಾದ ರೈತ ಶರತ್ಚಂದ್ರ ಹಾಗೆಯೇ ಅವರ ಪತ್ನಿ ಸವಿತಾ ಶರತ್ಚಂದ್ರ ಏಲಕ್ಕಿ ಕೃಷಿಯಲ್ಲಿ ಪ್ರಗತಿಯನ್ನು ಕಂಡಂತಹ ಸಾಧಕ ರೈತ ದಂಪತಿಯಾಗಿದ್ದಾರೆ. ಫ್ರೆಂಡ್ಸ್, ಉತ್ತರ ಕೊಡಗಿನಲ್ಲಿ ಹೆಚ್ಚಿನ ರೈತರು ಕಾಫಿ ಗಿಡದ ಮಧ್ಯೆ ಅಂತರ್ ಬೆಳೆಯಾಗಿ ಏಲಕ್ಕಿಯನ್ನು ಬೆಳೀತಾರೆ. ಇಲ್ಲಿ ಮಳೆ ಕಡಿಮೆ ಬೀಳ್ತಾ ಇರೋದ್ರಿಂದ ಏಲಕ್ಕಿಯನ್ನು ಪರ್ಯಾಯ ಬೆಳೆಯಾಗಿ ಬೆಳೀತಾರೆ. ಸ್ನೇಹಿತರೆ, ಶರತ್ಚಂದ್ರ ಅವರು 2.5 ಎಕರೆ ತೋಟದಲ್ಲಿ ಕಾಫಿ ಗಿಡವನ್ನು ತೆರವುಗೊಳಿಸಿ 2.5 ವರ್ಷದ ಹಿಂದೆ SKP2 ಲೋಕಲ್ ತಳಿಯ ಏಲಕ್ಕಿ ಗಿಡವನ್ನು ನೆಟ್ಟರು. ಏಲಕ್ಕಿ ಗಿಡವನ್ನು ನೆಟ್ಟು 1 ವರ್ಷದಲ್ಲೇ 50 kg ಏಲಕ್ಕಿ ಫಸಲನ್ನು ತೆಗೆದರು. 2ನೇ ವರ್ಷಕ್ಕೆ 1000 kg ಏಲಕ್ಕಿ ಫಸಲನ್ನು ತೆಗೆದಿದ್ದಾರೆ. ಶರತ್ಚಂದ್ರ ಅವರ ಪತ್ನಿ ಸವಿತಾ ಶರತ್ಚಂದ್ರ ಅವರು ಏಲಕ್ಕಿ ತೋಟವನ್ನು ನೋಡಿಕೊಂಡ್ರೆ, ಪತಿ ಶರತ್ಚಂದ್ರ ಅವರು ಕಾಫಿ ತೋಟ ಹಾಗೆಯೇ ಗದ್ದೆಯನ್ನು ನೋಡ್ಕೋತಾರೆ. ಫ್ರೆಂಡ್ಸ್, ವಿಶೇಷ ಅಂದರೆ ಶರತ್ಚಂದ್ರ ದಂಪತಿ ಈ 2.5 ವರ್ಷದಲ್ಲಿ ಏಲಕ್ಕಿ ಗಿಡಕ್ಕೆ ಯಾವುದೇ ಗೊಬ್ಬರವನ್ನು ಬಳಸದೆ ನಿರ್ವಹಣೆಯನ್ನು ಮಾಡ್ತಾ ಬಂದಿದ್ದಾರೆ. ಮಳೆಗಾಲದಲ್ಲಿ ತೋಟದಲ್ಲಿ ನೈಸರ್ಗಿಕವಾಗಿ ಬೆಳೆದಂತಹ ಗಿಡಗಳು ಕೊಳೆತು ಹೋಗುತ್ತೆ. ಇದು ಏಲಕ್ಕಿಗೆ ಸಾವಯವ ಗೊಬ್ಬರ ಆಗೋದ್ರಿಂದ ಬೇರೆ ರಸಗೊಬ್ಬರವನ್ನು ಏಲಕ್ಕಿ ತೋಟಕ್ಕೆ ಬಳಸ್ತಾ ಇಲ್ಲ. ಶರತ್ಚಂದ್ರ ಅವರ ತೋಟದಲ್ಲಿ ಏಲಕ್ಕಿ ಗಿಡ ಹುಲಸಾಗಿ ಬೆಳೆದಿದ್ದು ಈಗ ಏಲಕ್ಕಿ ಫಸಲು ಗಟ್ಟುತ್ತಿದೆ. ಶರತ್ಚಂದ್ರ ದಂಪತಿ ಮುಂದಿನ ವರ್ಷಕ್ಕೆ 1.5ರಿಂದ 2,000 kg ಇಳುವರಿ ಸಿಗಬಹುದೆಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಫ್ರೆಂಡ್ಸ್, ನಾವೀಗ ಶರತ್ಚಂದ್ರ ದಂಪತಿಯವರು ಬೆಳೆದಿರ್ತಕ್ಕಂತಹ ಏಲಕ್ಕಿ ತೋಟಕ್ಕೆ ಹೋಗೋಣ, ಹಾಗೆಯೇ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ನೀವು ರೆಡಿನಾ? ಸರ್, ಏಲಕ್ಕಿ ತೋಟ ಎಷ್ಟು ಎಕರೆ ಇದೆ? ಇದು 2.5 ಎಕರೆ ಇದೆ. ಏಲಕ್ಕಿಗೆ ಎಷ್ಟು ವರ್ಷ ಆಯ್ತು ಸರ್? ಇದು 3 ವರ್ಷ. 3ನೇ ವರ್ಷ. ಸರ್, ಫಸಲು ಕೊಟ್ಟಿದ್ದೀರಾ? ಹಾಂ.
ಏಲಕ್ಕಿ ಯಾವ ತಳಿ ಸರ್ ಇದು? ಇದು SK ಬಿಟ್ಟು ಲೋಕಲ್ ತಳಿ. ಲೋಕಲ್ ತಳಿ. ಈ ವರ್ಷ ಹೇಗಿದೆ ಸರ್ ಫಸಲು? ಈ ವರ್ಷ ಕಮ್ಮಿ ಇದೆ. ಕಮ್ಮಿ ಇದೆಯಲ್ಲ ಸರಿ. ಫಸಲು ಎಷ್ಟು ಟೈಮ್ ಆಯಿತು ಕುಯ್ಯೋಕ್ಕೆ ಶುರು ಮಾಡಿ? 2 ವರ್ಷ. 2 ವರ್ಷದಿಂದ. ಮಧ್ಯದಲ್ಲಿ ಅಂತರ್ ಬೆಳೆಯಾಗಿ ಕಾಫಿನ ಇದು? ಕಾಫಿ ಮೊದಲಿತ್ತು. ಹಾಂ ಹಾಂ ಕಾಫಿ ಸ್ವಲ್ಪ ಬೋರ್ ಸ್ವಲ್ಪ ಜಾಸ್ತಿ ಆಯಿತು. ಹಾಂ ಹಾಗಾಗಿ ಇನ್ನು ಕಾಫಿ ಮಾಡೋಕ್ಕೆ ಆಗೋದಿಲ್ಲ ಅಂತ ಆಗಿ ಆಮೇಲೆ ಏಲಕ್ಕಿ ಹಾಕಿ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಶರತ್ ಚಂದ್ರ ಅಂತ. ಸರ್ ಇದು ಯಾವ ಊರು ಸರ್ ಇದು? ಊರ್ಗುತ್ತಿ. ಊರುಗುತ್ತಿ, ಕೊಡ್ಲಿಪೇಟೆ ಹೋಬಳಿ. ಸರ್ ಏಲಕ್ಕಿ ತೋಟ ಎಷ್ಟು ಎಕರೆ ಇದೆ ಸರ್ ಇದು? 2.5 ಎಕರೆ ಇದೆ. 2.5. ಯಾರು ನೋಡ್ಕೊಳ್ಳೋದು ಎಲ್ಲ? ನಾನು ಮಿಸಸ್ ಜಾಸ್ತಿ ನೋಡ್ತಾರೆ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಕವಿತಾ ಅಂತ. ಏಲಕ್ಕಿ ತೋಟ ನೀವು ನೋಡ್ಕೊಳ್ತೀರಾ? ನೋಡ್ಕೊಳ್ತೀರಾ. ಸರ್ ಯಾವ ತಳಿ ಸರ್ ಇದು? ಇದು SK ಬಿಟ್ಟು ಲೋಕಲ್ ತಳಿ ಇಲ್ಲಿದೆ. ಲೋಕಲ್ ತಳಿ ಅಂತ. ಒಂದು ಎಕರೆಯಲ್ಲಿ ಎಷ್ಟು ಗಿಡ ಇದೆ ಸರ್ ಅದರಲ್ಲಿ? 1000 ಗಿಡ ಇದೆ. 1000 ಗಿಡ. ಎಷ್ಟು ವರ್ಷ ಸಾಕಿ ಆಯಿತು? 3 ವರ್ಷ ಆಯ್ತು ಈಗ. 3 ವರ್ಷ. ಫಸಲು ಒಂದು ಎಷ್ಟು ವರ್ಷ ಆಯಿತು? ಫಸಲು ಮೊದಲನೇ ವರ್ಷಕ್ಕೆ 1.5 ಎಕರೆಗೆ ಹಾಕಿದ್ದು ಫಸ್ಟು. ಹಾಂ ಹಾಂ ಅದು ಮಾರನೇ ವರ್ಷ ಒಂದು ಅರ್ಧ ಎಕರೆ ಎಕ್ಸ್ಟೆಂಡ್ ಮಾಡೋದು. ಹಾಂ. ಫಸ್ಟ್ ವರ್ಷನೇ 50 kg ಬಂತು. 50 kg. ಹಾಂ ಹಾಂ. ಎರಡನೇ ವರ್ಷಕ್ಕೆ 1000 kg ದಾಟ್ತು. 1000 kg. ಗೊಬ್ಬರ ಹಾಕ್ತೀರಾ ನೀವು ಯಾವ್ದಾದ್ರು? ಗೊಬ್ಬರ ಇಲ್ಲ, ಯಾವ ಗೊಬ್ಬರನೇ ಹಾಕಿಲ್ಲ ನೀವು? ಹಾಕಿಲ್ಲ. ಇದು ಈ ವರ್ಷ ಸ್ವಲ್ಪ ಡಲ್ ಆಗಿತ್ತು ಗಿಡ. ಹಾಂ ಹಾಂ. ಬೇಸಿಗೆಲ್ಲ ಟ್ರಯಲ್ ನೋಡಿದ್ವಿ. ಸ್ವಲ್ಪ ಹಾಕಿದ್ವಿ. ಹಾಂ ಹಾಂ. ಏಲಕ್ಕಿನ ಈಗ ಮಾರ್ಕೆಟಿಂಗ್ ಹೇಗೆ ಸರ್? ಎಲ್ಲಿ ಕೊಡ್ತೀರಾ ನೀವು? ಬಟ್ ಇದಕ್ಕೆ ನಾವು ಸಕಲೇಶ್ಪುರ ಇದಕ್ಕೆ ಹಾಕ್ತೀವಿ, ಮಂಡಿಗೆ ಹಾಕ್ತೀವಿ. ಅಲ್ಲಿ ಹರಾಜಾಗುತ್ತೆ. ಹಾಂ ಹಾಂ. ಸರ್ ಬೇರೆ ಯಾವ ಕೆಮಿಕಲ್ ಯೂಸ್ ಮಾಡಲ್ಲ ಅಲ್ಲ? ಇಲ್ಲ, ಕೆಮಿಕಲ್ ಸ್ಪ್ರೇ ಅಂತ ಸ್ಪ್ರೇ ಒಂದು ಮಾಡ್ತೀವಿ. ಅದು ನವೆಂಬರ್ ಟೈಮಲ್ಲಿ ಹಾಂ. ಅದಕ್ಕೊಂದು ಸಣ್ಣದು ಹುಳ ಬರುತ್ತೆ, ಈ ಕಾಫಿ ಬೋರರ್ ಟೈಪ್. ಹಾಂ ಹಾಂ. ಅದೊಂದು ಮಾಡಲೇಬೇಕು, ಹಂಗಾಗಿ ಅದು ಮಾಡ್ತೀವಿ. ಹಾಂ ಹಾಂ. ಸರ್ ನೀವು ಕಾಫಿಗೆ ಅಂತರ್ ಬೆಳೆಯಾಗಿ ಇದು ಮಾಡಿದ್ರಾ ಅಲ್ಲ ಏಲಕ್ಕಿಗೆ ಅಂತರ್ ಬೆಳೆಯಾಗಿ ಕಾಫಿ ಮಾಡಿದ್ರಾ ನೀವು? ಇಲ್ಲ ಸರ್, ಮೊದಲು ಕಾಫಿ ಇತ್ತದ್ರಲ್ಲಿ ಹಾಂ ಹಾಂ. ಅದು 1 ವರ್ಷ ಪೂರ್ತಿ ಮರಗಸಿ ಮಾಡ್ತಿದ್ವಿ. ಕಾಫಿ ಓಪನ್ ಮಾಡಿದ್ರೆ ಹಾಂ ಹಾಂ. ಅಲ್ಲಿಗೊಂದು 30-40% ಮೇಲೆ ಬೋರರ್ ಕಾಣಿಸ್ತು. ಹಾಂ ಹಾಂ. ಇನ್ನು ಅರೇಬಿಕ್ ಕಾಫಿ ಬೆಳೆಯೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಂ ಹಾಂ. ಅದರೊಳಗೆ ಏಲಕ್ಕಿ ಇತ್ತು. ಹೇಗೆ ಸರ್ ಈಗ ಇಲ್ಲಿ ಏಲಕ್ಕಿ ಕೆಲವು ಡ್ರೈ ಲ್ಯಾಂಡ್ ಅಂತ ಹೇಳ್ತಾರೆ, ಬೆಳಿಬೋದು ಏಲಕ್ಕಿ ಹೇಗೆ ಅಂತೀರಾ ಇಲ್ಲಿ? ಮೊದಲು ನಾವೆಲ್ಲ ಬೆಳಿತಿದ್ವಿ ಮೊದಲು ನಮ್ಮ ತಂದೆ ಕಾಲದಲ್ಲೆಲ್ಲ. ಹಾಂ ಹಾಂ. ಈಗ ಬಿಟ್ಟು ಒಂದು 25 ವರ್ಷ ಮೇಲಾಗಿತ್ತು. ಹಾಂ ಹಾಂ. ಬಿಫೋರ್ ಲಾಸ್ಟ್ ಇಯರ್ ಹಾಕಿದ್ವಿ, ಹಾಂ ಹಾಂ. ಚೆನ್ನಾಗಿ ಬಂತು. ಹಾಂ ಹಾಂ. ಹೆಚ್ಚು ಕಮ್ಮಿ ಒಂದು 2000 ರೂಪಾಯಿ ಅಂದಾಜು ಸಿಕ್ಕಿದ್ರು ಹಾಂ ಹಾಂ. ಒಂದು 1000 kg 20 ಲಕ್ಷ ದುಡ್ಡು ಆಗುತ್ತೆ. ಓಕೆ. ಹಾಂ ಹಾಂ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಸಿ ಯು. ಬಾಯ್.